ಹಾಯ್, ಇವತ್ತಿನ ವ್ಲಾಗು ನನ್ನ ಮತ್ತು ಬೇಬಿನ ವೆಲ್ಕಮ್ ಮಾಡ್ಕೊಂಡಿದ್ದ ವ್ಲಾಗು. ಸೊ ಹಾಸ್ಪಿಟಲಿಂದ ಬರ್ತಾ ಇರ್ಬೇಕಾದ್ರೆ ಕಾರ್ ಡೆಕೋರೇಷನ್ ಆಗಿತ್ತು. ಬ್ಲೂ ಕಲರ್ ಬಲೂನ್ ಹಾಕೋದ್ಬಿಟ್ಟು ಪಿಂಕ್ ಕಲರ್ ಬಲೂನ್ ಹಾಕಿದ್ರು ಹಾಸ್ಪಿಟಲ್ ಅವರು. ಬಿಕಾಸ್ ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಕಾರ್ ಡೆಕೋರೇಷನ್ ಕೂಡ. ಸೊ ನಾವು ಚೇಂಜ್ ಮಾಡ್ಸೋಕ್ಕೆ ಹೋಗಿಲ್ಲ, ಮಳೆ ಬರ್ತಾಯಿತ್ತು. ನಾವು ಮನೆಗೆ ಬಂದು ಸೇರೋದಷ್ಟೇ ನಮ್ಮದು ಪ್ರಿಯಾರಿಟಿ ಆಗಿತ್ತು. ನಮಗೆ ಕಾರ್ ಡೆಕೋರೇಷನ್ ಎಲ್ಲ ಮ್ಯಾಟರ್ ಆಗಿರಲಿಲ್ಲ. ಫಸ್ಟು ಸೇಫಾಗಿ ಬಂದು ಮನೆಗೆ ಸೇರಬೇಕಿತ್ತು. ತುಂಬ ಜೋರು ಮಳೆ, ಮಗುನ ಕರ್ಕೊಂಬರ್ಬೇಕಾದ್ರೆ ಗುಡುಗು ಎಲ್ಲ ಇತ್ತು. ಅದು ಹೇಗೆ ಬಂದು ಮನೆಗೆ ಸೇರ್ತೀವಿ ಅನ್ನೋ ಥರನೇ ಇತ್ತು. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ವಿದ್ಯಾಕ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ತುಂಬ ಖುಷಿ ಆಯಿತು, ಅಟ್ಲೀಸ್ಟ್ ಅವಳು ಬೇಗ ಮನೆಗೆ ಬಂದೆಲ್ಲ ರೆಡಿ ಮಾಡ್ಕೊಂಡಿದ್ದಾಳಲ್ಲ ಅಂತ ಹೇಳಿ. ಸೊ ಎಲ್ರಿಗೂ ಈ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಇಬ್ಬರು ಇರೋದ್ರಿಂದ ತುಂಬ ಹೆಲ್ಪ್ ಆಗಿದೆ. ನನ್ನನ್ನಂತೂ ತುಂಬ ಕೇರ್ ಮಾಡ್ತಾರೆ, ಮಗಳು ಥರನೇ ಕೇರ್ ಮಾಡ್ತಾರೆ. ಯಾವುದಂತಕ್ಕೂ ಕಷ್ಟಪಡಬೇಕು ಅಂತಲೇ ಅನಿಸಲ್ಲ. ಎಲ್ಲ ವಿಷಯದಲ್ಲೂ ಅವ್ರ ಸಪೋರ್ಟ್ ಇರುತ್ತೆ. ನನಗೆ ಈ ಥರ ಸೆಲೆಬ್ರೇಷನ್ ಎಲ್ಲ ತುಂಬ ಇಷ್ಟ ಅಲ್ಲ. ಸೊ ಅವಳು ಅದಕ್ಕೆ ಹಾಸ್ಪಿಟಲಲ್ಲಿಂದ ಬೇಗ ಬಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ಲು. ಸೊ ಇವಾಗ ಬೇಬಿನ ವೆಲ್ಕಮ್ ಮಾಡೋ ಸಮಯ. ಬನ್ನಿ 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 ಮಗು, ನಡ್ರಿ ರೂಮಿಗೆ ನಡ್ರಿ. ಬನ್ನಿ ಬನ್ನಿ. ಪೇಸ್ಟ್ರಿ ತರಲಿಲ್ಲ, ಅವ್ರ ಅಮ್ಮ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು. ನಾವು ಹಾಸ್ಪಿಟಲಿಂದ ಮನೆಗೆ ಬಂದಿದ್ದಿನ ನಮ್ಮ ಅಪ್ಪನೂ ಊರಿಂದ ಬಂದಿದ್ರು, ತೊಟ್ಲು ತೊಗೊಂಡು ಬಂದಿದ್ರು ಪಾಪುಗೆ. ಎಲ್ಲ ವಿಷಯದಲ್ಲೂ ವಿವಿನೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಅಂದ್ಕೊಂಡೇ ಇರಲಿಲ್ಲ ವಿವಿ ಪಾಪುನೆಲ್ಲ ಎತ್ಕೋತಾರೆ ಅಂತ. ಬಿಕಾಸ್ ಅವ್ರಿಗೂ ಫಸ್ಟ್ ಟೈಮ್ ಈ ಥರ ಚಿಕ್ಕ ಮಕ್ಳನ್ನೆಲ್ಲ ಎತ್ಕೋತಾ ಇರೋದು. ಅವ್ರ ಅಕ್ಕನ ಮಕ್ಳನ್ನೆಲ್ಲ ಏನಷ್ಟು ಅವನು ಪುಟ್ಟು ಮಗು ಇದ್ದಾಗ ಏನು ಅಷ್ಟೊಂದು ಎತ್ಕೋತಾ ಇರಲಿಲ್ಲಂತೆ, ಭಯ ಆಗೋದಂತೆ. ಬಟ್ ನಮ್ಮ ಪಾಪನ ತುಂಬ ಚೆನ್ನಾಗಿ ಎತ್ಕೊಡೋನು. ನಂಗೆ ಹಾಸ್ಪಿಟಲಲ್ಲಿ ಇದ್ದಾಗೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ವಿವಿ. ನಂಗೆ ಅದೇ ಖುಷಿ. ಏಕೆಂದರೆ ನನ್ನ ಜೊತೆ 2 ಡೇಸು ವಿವಿನೇ ಹಾಸ್ಪಿಟಲಲ್ಲಿ ಇದ್ದಿದ್ದು. 1 ಡೇ ಮಾತ್ರ ನನ್ನ ಜೊತೆ ವಿದ್ಯಾಕಷ್ಟೇ ಆಗಿದ್ಲು. ಸೊ 2 ಡೇಸೂ ಅವರು ಮೇಂಟೈನ್ ಮಾಡಿದ್ದು ಪಾಪುನ ಎಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಈ ವ್ಲಾಗು ಕಂಪ್ಲೀಟ್ಲಿ ಪಾಪು ವೆಲ್ಕಮ್ ಮಾಡ್ಕೊಂಡಿರೋ ಅಂಥ ವ್ಲಾಗು.